ಪರಮೇಶ್ವರ್ ಅವರು ಇಷ್ಟು ಜನ ಜೊತೆಗೂಡಿ ಡಿಪಿಆರ್ ಸೆಕ್ಷನ್ ರಂದೀಪ್, ಯಾಕಂದ್ರೆ ಡಿಪಿಆರ್ ಸೆಕ್ಷನ್ ರಂದೀಪ್ ಡಿಪಿಆರ್ ಸೆಕ್ರೆಟರಿ ಇದ್ರು, ಪ್ರಿಯಾಂಕಾ ಖರ್ಗೆ ಅವ್ರ ಮಿನಿಸ್ಟ್ರಿಗೂ ಅಡಿಷನಲ್ ಚಾರ್ಜ್ ಇದ್ರು, ಎಚ್ ಸಿ ಮಹದೇವಪ್ಪನವರ ಮಿನಿಸ್ಟ್ರಿಗೂ ಅಡಿಷನಲ್ ಚಾರ್ಜ್ ಇತ್ತು. ಇವರೆಲ್ಲರ ಮಾತಿನ ಕೇಳ್ಕೊಂಡು IAS ರಣದೀಪ್ ಮಾದಿಗ ಸಮಾಜದ ವಿರುದ್ಧ ಒಂದು ಮಾರಣಾಂತಿಕ ಒಂದು ಆದೇಶವನ್ನು ಮಾಡಿದ್ರು. ಅದೇನಂತಂದ್ರೆ 56,432 ಹುದ್ದೆನಲ್ಲಿ ಒಳ ಮೀಸಲಾತಿ ಜಾರಿ ಆಗಲ್ಲ ಅಂತ. ಈ ವಿಚಾರನ ನಾವು ಯಾವಾಗ ರಾಜಕಾರಣಿಗಳ ಗಮನಕ್ಕೆ ತಂದ್ವಿ, ಎಂತ ದೊಡ್ಡ ವಿಚಾರ ಅಂದ್ರೆ ಇದೊಂದೇ ವಿಚಾರಕ್ಕೆ ಸರ್ಕಾರ ಬಿದೋಗ್ಬೇಕಿತ್ತು. ಯಾಕೆ ಅಂತಂದ್ರೆ ಕ್ಯಾಬಿನೆಟ್ ನೋಟ್, ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ತೀರ್ಮಾನನ ರಣದೀಪ್ ತಿರ್ಚ್ತಾರೆ. ಸರ್ಕಾರದ ಕ್ಯಾಬಿನೆಟ್ ನೋಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಿತ್ತು, ಆದ್ರೆ ರಣದೀಪ್ ಅದನ್ನ ತಿರ್ಚಿ ಮಾಡಿದ್ರು. ಅದೊಂದೇ ಪಾಯಿಂಟ್. UK ಅಲ್ಲೆಲ್ಲ ಫೋನ್ ಕದ್ದಾಳಿಕೆಗೆ ಸರ್ಕಾರ ಬಿದೋಯ್ತು. ಕ್ಯಾಬಿನೆಟ್ ನೋಟ್ನ ತಿರ್ಚಿರೋಂಥದಕ್ಕೆ ಸರ್ಕಾರ ಬೀಳಬೇಕಿತ್ತು. ಗೊತ್ತಿಲ್ಲ ಯಾಕೋ ರಣದೀಪ್ನ ಸಸ್ಪೆಂಡ್ ಮಾಡಿಬಿಟ್ಟು ಅದಕ್ಕೆ ತೇಪೆ ಹಾಕ್ಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ ಮತ್ತು ಮಹದೇವಪ್ಪನವ್ರಿಗೆ ಹೇಳ್ತೀವಿ ನಾವು, ಯಾವುದೇ ತರದ ಕಾನೂನಿನ ತೊಡಕಿಲ್ಲ. 27ನೇ ತಾರೀಕು ನೀವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ. ಇದು ಕಾನೂನು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, 17% ದತ್ತಾಂಶನ 15ಕ್ಕೆ ಇಳಿಸ್ಕೊಂಡು ನೀವು ಜಾರಿ ಮಾಡಬಹುದು ಅಂತ. ಅಲ್ಲೂ ಕೂಡ ಕಾನೂನಿನ ತೊಡಕಿಲ್ಲ. ನಿಮ್ಗೆ ಕಾನೂನಿನ ತೊಡಕು ಅಂತ ಇರೋಂಥದ್ದು ಅಲೆಮಾರಿಗಳನ್ನ ಸಪರೇಟ್ ಆಗಿ ಇಡಬೇಕು. ಅಲೆಮಾರಿಗಳನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಯಾವುದೇ ತರದ ಕಾನೂನಿನ ತೊಡಕಿಲ್ಲ. ನೀವೇನಾದ್ರು ಕುಂಟು ನೆಪ ಹೇಳಿ ನಮ್ಮನ್ನೆಲ್ಲ ಸ್ಟ್ರೈಕ್ ಅಲ್ಲಿ ಕೂತಿದ್ದವ್ರು, ಲಕ್ಷಾಂತರ ಜನ ಸ್ಟ್ರೈಕ್ ಅಲ್ಲಿ ಕೂತಿದ್ದವ್ರನ್ನ ನೀವು 27ಕ್ಕೆ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವತ್ತು ಸ್ಟ್ರೈಕ್ ನ ಅಂತ್ಯ ಮಾಡಂಗ್ ಮಾಡಿದೀರಾ. 27ನೇ ತಾರೀಕು ನಾವು ಕಾಯ್ತಾ ಇದೀವಿ. ಎಲ್ಲ ರಾಜ್ಯಾದ್ಯಂತ ಮಾದಿಗ ಸಮಾಜದ ಒಬ್ಬ ಯುವಕ ಸಮೇತ ಕಾಯ್ತಾ ಇದೀವಿ. ನೀವೇನಾದ್ರು 27ನೇ ತಾರೀಕು ಒಳ ಮೀಸಲಾತಿ ಕಾನೂನು ಬದ್ಧವಾಗಿ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮಹದೇವಪ್ಪನವ್ರನ್ನ ಕೇಳ್ಬಿಡಿ, ಪರಮೇಶ್ವರ್ ಅವ್ರನ್ನ ಕೇಳ್ಬಿಡಿ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ಬಿಡಿ, ಯಾವ ದಲಿತ ಸಮಾಜದ ಮಿನಿಸ್ಟರ್ಗಳನ್ನೂ ಕೇಳ್ಬಿಡಿ. ಅಡ್ವೊಕೇಟ್ ಜನರಲ್ ನ ಕೂರಿಸ್ಕೊಳ್ಳಿ, ನಾಗಮೋಹನ್ ದಾಸ್ ನ ಕೂರಿಸ್ಕೊಳ್ಳಿ, ಲಾ ಮಿನಿಸ್ಟರ್ ನ ಕೂರಿಸ್ಕೊಳ್ಳಿ, ಚೀಫ್ ಸೆಕ್ರೆಟರಿನ ಕೂರಿಸ್ಕೊಳ್ಳಿ, ತೀರ್ಮಾನ ಮಾಡಿ ಸುಗಮವಾಗಿ ಹೋಗುತ್ತೆ. ನೀವೇನಾದ್ರು ರಾಜಕೀಯ ಕುತಂತ್ರ ಮಾಡಿದ್ರೆ ಮಾದಿಗ ಸಮಾಜಕ್ಕೆ ದ್ರೋಹ ಬಗ್ದಿರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತು ಮಾದಿಗರ ಕೋಪನ ನೀವೇನಾದ್ರು ಜಾರಿ ಮಾಡಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಎದುರಿಸ್ತೀರಾ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ಸರ್ಕಾರಕ್ಕೆ ನಾವು.